ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮೊಬೈಲ್ ಪತ್ತೆ ಕೇಸ್. ವಿಐಪಿ ಸೆಲ್ನಿಂದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಎತ್ತಂಗಡಿ ಮಾಡಲಾಗಿದೆ. ಇದೀಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ನಡೆಸಿದ ದಾಳಿಯ ವೇಳೆ ಅತ್ಯಾಚಾರ ಪ್ರಕರಣದ ಸಜಾ ಖೈದಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕೊಠಡಿಯಲ್ಲಿ ಮೊಬೈಲ್ ಪತ್ತೆಯಾಗಿತ್ತು ಹಾಗೂ ಹಲವು ಪೆನ್ ಡ್ರೈವ್ಗಳು ಪತ್ತೆಯಾಗಿದ್ವು. ಅದರ ಜೊತೆಗೆ ಆ ಮೊಬೈಲ್ನಲ್ಲಿ ಕೆಲವೊಂದು ಅಶ್ಲೀಲ ಫೋಟೋಗಳು ಕೂಡ ಪತ್ತೆಯಾಗಿದ್ವು ಅನ್ನುವಂಥದ್ದು ತೀವ್ರ ಸ್ವರೂಪವನ್ನು ಪಡ್ಕೋತಾ ಇದೆ. ವಿಐಪಿ ಸೆಲ್ನಿಂದ ಇದೀಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಎತ್ತಂಗಡಿ ಮಾಡಲಾಗಿದೆ. ಈ ಸಂಬಂಧ 20 ಖೈದಿಗಳಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಅವರ ಮೊಬೈಲನ್ನು ನೋಡಿದಾಗ ಚೆಕ್ ಮಾಡಿದಾಗ ಇನ್ನೂ ಕೂಡ ಬುದ್ಧಿ ಕಲಿಯದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ರು ಕೂಡ ತನ್ನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಅನ್ನುವಂಥದ್ದು, ಆತನ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಪ್ರಜ್ವಲ್ ಪರಿಚಿತರೊಂದಿಗೆ ಮಾತನಾಡಿದ ಆಡಿಯೋ ರೆಕಾರ್ಡ್ ಲಭ್ಯವಾಗಿದೆ. ಅಲೋಕ್ ಕುಮಾರ್ ಕಣ್ಣಿಗೆ ಮಣ್ಣು ಎರಚಿದ್ರ ಜೈಲಿನ ಸಿಬ್ಬಂದಿ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ವಿರುದ್ಧ ಕೇಳಿಬಂದ ಹಲವು ಆರೋಪಗಳು. ಸದ್ಯ ಸೂಪರಿಂಟೆಂಡೆಂಟ್ ಈರಣ್ಣ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಜೈಲಿನ ಸಿಬ್ಬಂದಿಯೇ ಶಾಮೀಲಾಗಿದ್ದಾರೆ. ಒಬ್ಬ ಸಜಾ ಖೈದಿಗೆ ಜೈಲಿನ ಸಿಬ್ಬಂದಿಯೇ ಮೊಬೈಲನ್ನು ಸಪ್ಲೈ ಮಾಡ್ತಾರೆ, ಪೆನ್ ಡ್ರೈವ್ಗಳು ಸಪ್ಲೈ ಆಗುತ್ತೆ ಅಂತಂದರೆ ಇನ್ನು ಜೈಲಿನ ಸಿಬ್ಬಂದಿ ಹೇಗೆಲ್ಲ ಶಾಮೀಲಾಗ್ತಾರೆ, ಇನ್ವಾಲ್ವ್ ಆಗ್ತಾರೆ. ಮತ್ತು ಪ್ರಜ್ವಲ್ ರೇವಣ್ಣ ತಾನು ಜೈಲಲ್ಲಿದ್ದರೂ ಕೂಡ ಇನ್ನೂ ತಪ್ಪನ್ನು ಅರಿತಿಲ್ಲ, ಪಶ್ಚಾತ್ತಾಪ ಅನ್ನುವಂಥದ್ದು ಆತನ ಮುಖದಲ್ಲೇ ಇಲ್ಲ. ಮತ್ತೆ ಅದೇ ತಪ್ಪುಗಳು. ತನಿಖೆಗೆ ಡಿಐಜಿ ಈಗ ಸೂಚನೆ ಕೊಟ್ಟಿರುವಂಥದ್ದು. ಈ ಸಂಬಂಧ ಪ್ರಜ್ವಲ್ ರೇವಣ್ಣಗೆ ಫೋನ್ ತಂದು ಕೊಟ್ಟವರು ಯಾರು, ಎಷ್ಟು ದಿನಗಳಿಂದ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ, ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ, ಇದೆಲ್ಲದರ ಕುರಿತಾಗಿ ಪತ್ತೆ ಹಚ್ಚುವಂತಹ ಒಂದು ನಿಟ್ಟಿನಲ್ಲಿ ಸಮಗ್ರ ತನಿಖೆ ನಡೆಸಿ ವರದಿ ನೀಡಲು ಸೂಚನೆಯನ್ನ ನೀಡಲಾಗಿದೆ. ಈ ಸಚಿವರ ಆದೇಶ ಪ್ರಕಾರ ಅವರು ಸಿಸಿನವರಿಗೆ ತಿಳಿಸಿದ್ದಾರೆ. ಸಿಸಿನವರು ಅಲ್ಲಿ ಹೋಗಿ 2 ಗಂಟೆಗೆ ಅಷ್ಟು 10 ನಿಮಿಷ 15 ನಿಮಿಷ ಏನಿದೆ ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವ್ರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದ್ರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ, ಬಹುಶಃ ಅವರು ಮಿಸ್ಗೈಡ್ ಮಾಡಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣಗೆ ಬಹುಶಃ ಇನ್ನೂ ಬುದ್ಧಿ ಬಂದಿಲ್ವಾ? ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲಿ ಇನ್ನಷ್ಟು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗುತ್ತೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅದು ನಿಜಾನಾ ಅದು? ಮತ್ತೆ ಈ ಒಂದು ವಿಷಯ ಬಹಿರಂಗವಾಗ್ತಿದ್ದ ಹಾಗೆಯೇ ಮೊಬೈಲು ಪೆನ್ ಡ್ರೈವ್ಗಳು ಅಲ್ಲಿಗೆ ತಂದು ಕೊಟ್ಟಿದ್ಯಾರು, ಇದರಲ್ಲಿ ಜೈಲಿನ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಹೇಗಿದೆ, ಮತ್ತೆ ಯಾವ ರೀತಿ ಇರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಅಧಿಕಾರಿಗಳ ಮಟ್ಟದಲ್ಲಿ, ಪೊಲೀಸ್ ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆಯನ್ನು ನಡೆಸುವಂಥ ಒಂದು ನಿಟ್ಟಲ್ಲಿ ಯಾವ ರೀತಿ ಕಾರ್ಯಪ್ರವೃತ್ತವಾಗ್ತಾ ಇರುವಂಥದ್ದು ಅಂತ. ವಸಂತ್, ಏನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ ನಲ್ಲಿ ಈಗ ಮೊಬೈಲ್ ಪತ್ತೆ ಪ್ರಕರಣ ಇದೀಗ ದೊಡ್ಡ ಸ್ವರೂಪ ಪಡೆದುಕೊಳ್ತಾ ಇರುವಂತದ್ದು. ಮೊಬೈಲ್ ಪತ್ತೆ ಆದ ಬೆನ್ನಲ್ಲೇ ಏನು ಕಾರಾಗೃಹ ಇಲಾಖೆಯ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಏನು ವಿಐಪಿ ಸೆಲ್ಗಳಲ್ಲಿ ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡ ಅಲ್ಲಿಂದ ಎತ್ತಂಗಡಿ ಮಾಡಿ ಸುಮಾರು 20 ಖೈದಿಗಳಿರುವಂತಹ ಏನು ಸಾಮಾನ್ಯ ಬ್ಯಾರಕ್ ನಲ್ಲಿ ಕೂಡ ಶಿಫ್ಟ್ ಮಾಡಲಾಗಿತ್ತು. ಇನ್ನು ಪ್ರಜ್ವಲ್ ಇರುವಂತಹ ಏನು ಬ್ಯಾರಕ್ಗಳಲ್ಲಿ ಸಿಸಿಟಿವಿ ಕಣ್ಗಾವಲನ್ನು ಕೂಡ ಈಗ ಹೆಚ್ಚಿಸಲಾಗಿತ್ತು. ಈ ಎಲ್ಲ ಜೈಲಿನಲ್ಲಿ ಪತ್ತೆಯಾದ ಒಂದು ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಕೂಡ ಇತ್ತು ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಈ ಪ್ರಜ್ವಲ್ ರೇವಣ್ಣ ಒಂದು ಏನು ಪರಿಚಿತರೊಂದಿಗೆ ಕೂಡ ಮಾಡ್ತಾ ಇದ್ದಂತಹ ಒಂದು ಆಡಿಯೋ, ಒಂದು ವಿಡಿಯೋ ಇದೆ ಅಲ್ಲ, ಈಗ ಸಾಕಷ್ಟು ಕೂಡ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಎಲ್ಲವನ್ನು ಅಂಶವನ್ನ ಗಮನಿಸಿ ಹಿರಿಯ ಅಧಿಕಾರಿಗಳು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ ಅಂತ ಹೇಳುವುದು. ಇನ್ನು ಜೈಲಿನೊಳಗೆ ಮೊಬೈಲ್ ಹೇಗಿತ್ತು ಎಂಬ ಪ್ರಶ್ನೆ ಇದೀಗ ಅಧಿಕಾರಿಗಳಿಗೂ ಕೂಡ ಕಾಡ್ತಾ ಇದೆ. ಜೈಲು
ಸಿಬ್ಬಂದಿ ಕರ್ತವ್ಯ ಲೋಪದ ಬಗ್ಗೆಯೂ ಕೆಲವೊಂದಿಷ್ಟು ಹಲವು ಕೂಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಿರಿಯ ಅಧಿಕಾರಿಗಳು ಕಣ್ಕಾಣುವ ನಡುವೆಯೂ ಕೂಡ ಮೊಬೈಲ್ ಪತ್ತೆಯಾಗಿದ್ದು ನಿಜಕ್ಕೂ ಕೂಡ ಚರ್ಚೆಗೆ ಗ್ರಾಸವಾಗಿರುತ್ತದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಫೋನ್ ತಂದು ಕೊಟ್ಟವರು ಯಾರು, ಎಷ್ಟು ದಿನಗಳಿಂದ ಇಂತಹ ವ್ಯವಹಾರ ನಡೀತಾ ಇತ್ತು, ಎಷ್ಟು ದಿನಗಳಿಂದ ಮೊಬೈಲ್ ಬಳಕೆ ಮಾಡ್ಲಾಗ್ತಾ ಇತ್ತು, ಯಾರು ಮೊಬೈಲ್ಗೆ ಕೊಡೋಕ್ಕೋಸ್ಕರ ಪರ್ಯಾಯದ ಜೊತೆಗೆ ಸಂಪರ್ಕದಲ್ಲಿದ್ರು, ಇವೆಲ್ಲವೂ ಪ್ರಶ್ನೆ ಈಗ ತನಿಖೆಯ ಮೂಲಕ ಕೆಲವೊಂದಿಷ್ಟು ಉತ್ತರ ಸಿಗಬೇಕಿದೆ. ಈ ಪ್ರಕರಣಕ್ಕೆ ಈಗಾಗಲೇ DIG ನೇತೃತ್ವದ ಒಂದು ಸ್ಪೆಷಲ್ ಟೀಮು ಕೂಡ ಈಗಾಗಲೇ ರಚನೆ ಆಗಿರುವಂತದ್ದು. ಇನ್ನು ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆ DGP ನೇತೃತ್ವದ ತನಿಖೆ ನಡೆಸಿ ಪ್ರಕರಣದ ಸಂಪೂರ್ಣ ವಿವರಗಳನ್ನ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅಲ್ಲಿ ಮೊಬೈಲ್ಗಳನ್ನ ಹೇಗೆ ಯಾರು ತಂದು ಕೊಟ್ಟರು, ಏನೇನು ಒಳಗಡೆ ಅಧಿಕಾರಿಗಳು ಏನಾದ್ರು ಶಾಮೀಲಾಗಿದ್ರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇವೆಲ್ಲವೂ ತನಿಖೆಯ ಮುಖಾಂತರ ಕೂಡ ಸತ್ಯಾಂಶ ಆಚೆ ಬರ್ಬೇಕಾಗುತ್ತೆ ಅಂತ ಹೇಳ್ಬೋದು ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್.